ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿ ಸಂಚಯ. ನಾನು ಶಂಶೀರ್ ಬುಡೋಳಿ. ಪರೀಕ್ಷೆಯ ಭಯದಿಂದ ವಿದ್ಯಾರ್ಥಿಗಳು ಸದ್ಯ ನಾಪತ್ತೆ ಆಗ್ತಾ ಇರುವ ಕೇಸ್ಗಳು ಹೆಚ್ಚಾಗ್ತಾ ಇದೆ. ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಧೈರ್ಯದಿಂದ ಎದುರಿಸಬೇಕು, ಆತಂಕ ಬೇಡ. ಫೇಲ್ ಆದರೆ ಹಾಗೂ ಕಡಿಮೆ ಅಂಕ ಬಂದರೆ ಇಲ್ಲಿಗೆ ಭವಿಷ್ಯ ಮುಗಿಯಲ್ಲ. ಅವಕಾಶಗಳು ಅಪಾರವಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಡಿಡಿಪಿಐ ಗೋವಿಂದ್ ಮಡಿವಾಳ ತಿಳಿಸಿದ್ದಾರೆ. ಮಂಗಳೂರಿನ ಓರ್ವ ಬಾಲಕ ಹಾಗೂ ಮತ್ತೋರ್ವ ಬಾಲಕಿಯ ನಾಪತ್ತೆಗೆ ಪರೀಕ್ಷೆಯ ಭಯವೇ ಕಾರಣ ಎಂದು ಪೊಲೀಸರು ಹೇಳಿದ್ದಾರೆ. ಕಾವೂರು ಪೊಲೀಸ್ ಠಾಣೆ ವ್ಯಾಪ್ತಿಯ 17 ವರ್ಷದ ಬಾಲಕನೋರ್ವ ಮಾರ್ಚ್ 12ರಂದು ಕಾಣೆಯಾಗಿ ಮಾರ್ಚ್ 15ರಂದು ಪತ್ತೆಯಾಗಿದ್ದ. ಆತ ಗೋವಾ, ಹುಬ್ಬಳ್ಳಿ ಮುಂತಾದ ಕಡೆ ಸುತ್ತಾಡಿದ್ದ. ಪರೀಕ್ಷೆಯ ಭಯದಿಂದ ಆತ ಮನೆ ಬಿಟ್ಟು ಹೋಗಿರುವುದಾಗಿ ತಿಳಿದು ಬಂದಿದೆ ಎಂದು ಅವರು ತಿಳಿಸಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ಪಣಂಬೂರು ಠಾಣಾ ವ್ಯಾಪ್ತಿಯ ಬಾಲಕಿಯೋರ್ವಳು ಕಾಣೆಯಾಗಿ ಬಳಿಕ ಪತ್ತೆಯಾಗಿದ್ದಳು. ಆಕೆ ಕೂಡ ಪರೀಕ್ಷೆಯ ಭಯದಿಂದ ಮನೆ ಬಿಟ್ಟು ಹೋಗಿರುವುದಾಗಿ ಗೊತ್ತಾಗಿದೆ ಎಂದಿದ್ದಾರೆ. ಕರಾವಳಿಯಲ್ಲಿ ಸಂಚಲನ ಮೂಡಿಸಿದ ಬಂಟ್ವಾಳದ ದಿಗಂತ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಿಗಂತ್ ಕೂಡ ಮನೆ ಬಿಟ್ಟು ಹೋಗಿದ್ದು ಪರೀಕ್ಷೆಯ ಭಯದಿಂದಲೇ ಎಂಬುದು ಆತ ಪತ್ತೆಯಾದ ಬಳಿಕ ತಿಳಿದು ಬಂದಿತ್ತು. ಪರೀಕ್ಷೆ ಬಗ್ಗೆ ಯಾವುದೇ ವಿದ್ಯಾರ್ಥಿಯು ಆತಂಕ ಪಡುವ ಅಗತ್ಯವಿಲ್ಲ. 1 ರಿಂದ 9ನೇ ತರಗತಿಯವರೆಗೆ ಸಿಸಿಇ ಪದ್ಧತಿ ಇರುವುದರಿಂದ ಯಾವ ವಿದ್ಯಾರ್ಥಿಯು ಅನುತ್ತೀರ್ಣ ಆಗುವ ಸಾಧ್ಯತೆ ಇಲ್ಲ. ಒಂದು ವೇಳೆ ಅನುತ್ತೀರ್ಣವಾದರೆ ಅಥವಾ ಕಡಿಮೆ ಅಂಕ ಬಂದರೆ ಮರುಪರೀಕ್ಷೆ ಬರೆಯಬಹುದು. ಹೆತ್ತವರು ಕೂಡ ಮಕ್ಕಳ ಮೇಲೆ ಅತಿಯಾದ ಒತ್ತಡ ಹಾಕುವುದು ಸರಿಯಲ್ಲ. ದಕ್ಷಿಣ ಕನ್ನಡ ಡಿಡಿಪಿಐ ಗೋವಿಂದ್ ಮಡಿವಾಳ ತಿಳಿಸಿದ್ದಾರೆ. ಕಾಂಗ್ರೆಸ್ ಮುಸ್ಲಿಂ ಬಹುಪಾಲು, ಇತರರಿಗೆ ಅಲ್ಪಪಾಲು ಎಂಬ ನೀತಿಯನ್ನ ಅನುಸರಿಸ್ತಾ ಇದೆ ಎಂದು ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ರಾಜ್ಯದ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. 2 ಕ್ರಿಶ್ಚಿಯನ್, 3 ಜನ ಮುಸ್ಲಿಮರಿಗೆ ಅಧಿಕಾರ ಕೊಡ್ರಿ ನೋಡೋಣ ಎಂದು ಸವಾಲನ್ನ ಹಾಕಿದ್ದಾರೆ. ಗುತ್ತಿಗೆಗಳಲ್ಲಿ ಮುಸ್ಲಿಮರಿಗೆ ಶೇಕಡಾ 4ರಷ್ಟು ಮೀಸಲಾತಿ ನೀಡುವ ಕರ್ನಾಟಕದ ಸರ್ಕಾರದ ತೀರ್ಮಾನ ಸಂವಿಧಾನ ಬಾಹಿರ ಎಂದು ಬಿಜೆಪಿ ಟೀಕಿಸಿರುವುದಕ್ಕೆ ಉತ್ತರಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮುಸ್ಲಿಂ, ಕ್ರೈಸ್ತ, ಸಿಖ್ ಮತ್ತು ಬೌದ್ಧರು ಸೇರಿದಂತೆ ನಾವು ಅಲ್ಪಸಂಖ್ಯಾತರ ಬಗ್ಗೆ ಚಿಂತೆ ಮಾಡುತ್ತೇವೆ. ಸಮಬಾಳು ಸಮಪಾಲು ಅನ್ನುವ ಬಿಜೆಪಿಯವರು ಅಲ್ಪಸಂಖ್ಯಾತರನ್ನ ತಮ್ಮ ಪಕ್ಷದಲ್ಲಿ ಪರಿಷತ್ ಸದಸ್ಯ, ರಾಜ್ಯಸಭಾ ಸದಸ್ಯ, ಕೇಂದ್ರದಲ್ಲಿ ಮಂತ್ರಿ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. ವಾಗ್ದಾಳಿ ಮುಂದುವರೆದು 2 ಕ್ರಿಶ್ಚಿಯನ್, 3 ಜನ ಮುಸ್ಲಿಮರಿಗೆ ಅಧಿಕಾರ ಕೊಡ್ರಿ ನೋಡೋಣ, ಆಗ ವಿಜಯೇಂದ್ರ ಸಮಬಾಳು ಸಮಪಾಲು ಅಂತ ಮಾತನಾಡೋದು ಸೂಕ್ತ ಎನಿಸುತ್ತದೆ ಎಂದು ಹೇಳಿದರು. ಬಿಜೆಪಿಯವರು ಕುವೆಂಪು ಅವರ ನಾಡಗೀತೆಯನ್ನು ಸರಿಯಾಗಿ ಓದಲಿ, ಯಾರು ಸೇರಿದರೆ ಶಾಂತಿ ತೋಟ ಆಗುತ್ತೆ ಎಂಬುದನ್ನು ಸರಿಯಾಗಿ ತಿಳಿದುಕೊಳ್ಳಲಿ ಎಂದರು. ಲೋಕಸಭಾ ಚುನಾವಣೆ ಬಳಿಕ ಗ್ಯಾರಂಟಿ ಯೋಜನೆ ನಿಲ್ಲಿಸಲಾಗುತ್ತದೆ ಎಂದು ಸುಳ್ಳು ಆರೋಪ, ಅಪಪ್ರಚಾರ ಮಾಡಿದ್ರಿ. ಜನರಿಗೆ ಈ ಕಾರ್ಯಕ್ರಮಗಳ ಸತ್ಯಾಸತ್ಯತೆ ಗೊತ್ತಿದೆ ಎಂದು ರಾಜ್ಯದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಪಕ್ಷಕ್ಕೆ ತಿರುಗೇಟು ನೀಡಿದ್ದಾರೆ. ನಾವು ಬಿಜೆಪಿಯವರಂತೆ ಕೇವಲ 10% ಜನರ ಕೈ ಹಿಡಿದು 90% ಜನರನ್ನ ಕೈ ಬಿಟ್ಟಿಲ್ಲ ಎಂದ ಸಿಎಂ, ಬಿಜೆಪಿ ಮತ್ತು ಕಾಂಗ್ರೆಸ್ನ ಆರ್ಥಿಕ ನೀತಿ ನಿಲುವುಗಳು ಯಾರ ಪರವಾಗಿದೆ ಎನ್ನುವ ವ್ಯತ್ಯಾಸವನ್ನ ಸದನದಲ್ಲಿ ವಿವರಿಸಿದರು. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಗೆ ಉತ್ತರ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಫಲಾನುಭವಿಗಳಿಗೆ ಇದರಿಂದ ಪ್ರಯೋಜನವಾಗಿದೆ. ಈವರೆಗೆ 410 ಕೋಟಿ ಜನ ಶಕ್ತಿ ಯೋಜನೆಯಡಿ ಓಡಾಡಿದ್ದಾರೆ. ನೀವು ಎಷ್ಟೇ ಸುಳ್ಳು ಹೇಳಿದರೂ ಉಪಚುನಾವಣೆಯಲ್ಲಿ 3 ಸ್ಥಾನಗಳನ್ನು ಸೋತಿದ್ದೀರಿ. ನಿಮ್ಮ ಟೀಕೆ, ಆಪಾದನೆಗಳು ಮಾಡಿದ ನಂತರ ಉಪಚುನಾವಣೆಗಳು ನಡೆದಿವೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟ ಗೆದ್ದಿದ್ದ ಜನಪಟ್ಟಣ ಕ್ಷೇತ್ರದಲ್ಲಿ 25,000ಕ್ಕೂ ಹೆಚ್ಚು ಅಂತರದಿಂದ ಗೆದ್ದಿದ್ದೇವೆ. ಶಿಗ್ಗಾಂವಿ ಕ್ಷೇತ್ರದಲ್ಲಿ 13,000 ಅಂತರದಿಂದ ಹಾಗೂ ಸಣ್ಣೂರು ಕ್ಷೇತ್ರದಲ್ಲಿ 9,000 ಅಂತರದಲ್ಲಿ ಗೆದ್ದಿದ್ದೇವೆ. 3 ಕಡೆ ಮಖಾಡೆ ಮಲಗಿದ್ದೀರಿ. ನೀವು ಜನರನ್ನ ಮೂರ್ಖರನ್ನಾಗಿಸಲು ಪ್ರಯತ್ನಿಸಿದರೆ ಸಾಧ್ಯವಿಲ್ಲ ಎಂದು ಕುಟುಕಿದರು. 2024-25ಕ್ಕೆ 52,000 ಕೋಟಿ ಇಟ್ಟು 41,509 ರೂಪಾಯಿ ವೆಚ್ಚ ಮಾಡಿದ್ದೇವೆ. ಖಜಾನೆ ಖಾಲಿಯಾಗಿದೆ ಎಂಬ ಮಾತು ಸತ್ಯಕ್ಕೆ ದೂರ ತಾನೆ ಎಂದು ಅಂಕಿಅಂಶಗಳನ್ನು ಮುಂದಿಟ್ಟು ಸಿಎಂ ಪ್ರಶ್ನಿಸಿದರು. 1.26 ಕೋಟಿ ಕುಟುಂಬಗಳಿಗೆ ಯೋಜನೆಗಳು ತಲುಪುತ್ತಿದ್ದು ಕೊಟ್ಟ ಮಾತಿನಂತೆ ನಡೆದಿದ್ದೇವೆ. ಯಾವ ಕಾರಣಕ್ಕೂ ಯಾವ ಕಾರ್ಯಕ್ರಮವನ್ನು ನಿಲ್ಲಿಸುವುದಿಲ್ಲ. ಸಾಲ ಮನ್ನಾ ಮಾಡಿ ಅಂದ್ರೆ ಹಣ ಎಲ್ಲಿಂದ ತರುವುದು ಎಂದು ಹೇಳಿದ ಬಿಜೆಪಿ, ಅದಾನಿಯವರಿಗೆ 17 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೀರಿ, ಇದು ನ್ಯಾಯವೇ ಎಂದು ಪ್ರಶ್ನಿಸಿದರು.
ಕೇಂದ್ರ ಸರ್ಕಾರವು ಭಾರತ ಬಾಂಗ್ಲಾದೇಶ ಗಡಿಯಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಬೇಕು ಮತ್ತು ಅಕ್ರಮ ವಲಸಿಗರನ್ನು ನೇರವಾಗಿ ಗಡೀಪಾರು ಮಾಡೋಕೆ ನಿಯಮ ಸರಳಗೊಳಿಸಬೇಕು ಎಂದು ಸಚಿವ ಜಿ ಪರಮೇಶ್ವರ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿ ವಲಸಿಗರ ಭಾಷೆ ಮತ್ತು ದೈಹಿಕ ನೋಟ ಭಾರತೀಯರಿಗಿಂತ ಭಿನ್ನವಾಗಿದ್ದರೂ ಈ ವ್ಯಕ್ತಿಗಳು ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಎಂದು ಹೇಳಿದ ಬಿಜೆಪಿ ಎಂಎಲ್ಸಿ PH ಪೂಜಾರಿ ಹೇಳಿಕೆಗೆ ಪರಮೇಶ್ವರ್ ಈ ರೀತಿ ಉತ್ತರ ನೀಡಿದರು. ಸೋಮವಾರ ನಡೆದ ವಿಧಾನ ಪರಿಷತ್ ಸಭೆಯಲ್ಲಿ ಜನನ ಪ್ರಮಾಣ ಪತ್ರಗಳು ಮತ್ತು ಶಾಲಾ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ಪರಿಶೀಲಿಸಲು ಪೂಜಾರ್ ಸರ್ಕಾರಕ್ಕೆ ಸೂಚಿಸಿದರು. ಈ ವಿಷಯಕ್ಕೆ ಪ್ರತಿಕ್ರಿಯಿಸಿದ ಪರಮೇಶ್ವರ್ 33 ಅಕ್ರಮ ಬಾಂಗ್ಲಾದೇಶಿಗಳನ್ನು ಪತ್ತೆ ಹಚ್ಚಿ ಬಾಂಗ್ಲಾದೇಶಕ್ಕೆ ಗಡೀಪಾರು ಮಾಡಲಾಗಿದೆ. ಈ ವಿಷಯ ಸೂಕ್ಷ್ಮವಾಗಿದ್ದು ನಾವು ಎಲ್ಲರ ದಾಖಲೆಗಳ ಬಗ್ಗೆ ಕೇಳಲು ಸಾಧ್ಯವಿಲ್ಲ. ಕೇಂದ್ರ ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಭಾರತ ಪಾಕ್ ಗಡಿಯಲ್ಲಿ ಭದ್ರತೆಯನ್ನು ಬಲಪಡಿಸಲಾಗಿದ್ದು ಭಾರತ ಬಾಂಗ್ಲಾದೇಶ ಗಡಿಯನ್ನು ಬಲಪಡಿಸಬೇಕಾಗಿದೆ. ಲಕ್ಷಾಂತರ ಜನ ಅಕ್ರಮ ವಲಸಿಗರು ಪ್ರವೇಶಿಸಿದ್ದಾರೆ ಮತ್ತು ದೇಶದಾದ್ಯಂತ ಹರಡಿದ್ದಾರೆ. ಕರ್ನಾಟಕದಲ್ಲಿ ಚಿಕ್ಕಮಗಳೂರು, ಮಡಿಕೇರಿ ಮತ್ತು ಉಡುಪಿಯಲ್ಲಿಯೂ ಸಹ ನೆಲೆಸಿದ್ದಾರೆ ಎಂದು ಹೇಳಿದರು. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿ ವಲಸಿಗರು ಮಾತ್ರವಲ್ಲದೆ 10 ಪಾಕಿಸ್ತಾನಿ ಪ್ರಜೆಗಳು ವಾಸಿಸುತ್ತಿದ್ದಾರೆ. ಅವರನ್ನು ಗಡೀಪಾರು ಮಾಡಲಾಗಿದೆ ಎಂದು ಅವರು ವಿಧಾನ ಪರಿಷತ್ಗೆ ಮಾಹಿತಿ ನೀಡಿದರು. ಭಾನುವಾರ ಮಂಗಳೂರಿನಲ್ಲಿ 75 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತು ಪತ್ತೆ ಪ್ರಕರಣವನ್ನು ಪರಮೇಶ್ವರ್ ನೆನಪಿಸಿಕೊಂಡರು. ಹೈದರಾಬಾದ್ ಮಂದಿರದ ಅಕೌಂಟೆಂಟ್ ಮೇಲೆ ರಾಸಾಯನಿಕವನ್ನು ಚೆಲ್ಲಿದ ಕೇಸ್ ಇದೀಗ ತಿರುವು ಪಡೆದುಕೊಂಡಿದೆ. ಈ ಘಟನೆಯಲ್ಲಿ 2 ಅರ್ಚಕರನ್ನ ಹೈದರಾಬಾದ್ ಸಿಟಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ದಿನದ ಹಿಂದೆ ಹೈದರಾಬಾದ್ನ ಭೂಲಕ್ಷ್ಮಿ ಮಾತಾ ಮಂದಿರದಲ್ಲಿ ಈ ಘಟನೆ ನಡೆದಿತ್ತು. ಮಂದಿರದ ಅರ್ಚಕರಾದ ಮೇದಕ್ ಜಿಲ್ಲೆಯ 31 ವರ್ಷದ ಹರಿಪುತ್ರ ಮತ್ತು 41 ವರ್ಷದ ರಾಜಶೇಖರ್ ಶರ್ಮಾ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಮಂದಿರದ ಅಕೌಂಟೆಂಟ್ ಆಗಿದ್ದ ಮತ್ತು ಗೋಶಾಲೆ ಕಮಿಟಿಯ ಸದಸ್ಯರೂ ಆಗಿದ್ದ 60 ವರ್ಷದ ಚಿಂತಲಾ ನರಸಿಂಹರಾವ್ ಎಂಬುವರ ಮೇಲೆ ರಾಸಾಯನಿಕಗಳನ್ನು ಎರಚಲಾಗಿತ್ತು. ಮಂದಿರದ ರಿಸೆಪ್ಷನ್ ಕೌಂಟರ್ನಲ್ಲಿ ಕುಳಿತಿದ್ದ ರಾವ್ ಅವರಿಗೆ ಹ್ಯಾಪಿ ಹೋಳಿ ಎಂದು ಹೇಳಿ ತಲೆಗೆ ರಾಸಾಯನಿಕವನ್ನು ಆಗಂತಕರು ಸುರಿದಿದ್ರು. ತಕ್ಷಣ ಅವರ ಮುಖ, ಕಣ್ಣು, ತಲೆಯಲ್ಲಿ ಬೊಬ್ಬೆಗಳು ಎದ್ದವು. ಪ್ರಕರಣವನ್ನು ಭೇದಿಸುವುದಕ್ಕೆ ಪೊಲೀಸರು 6 ತಂಡಗಳನ್ನು ರಚಿಸಿದ್ರು. ಇದೀಗ ಈ ಅರ್ಚಕರು ತಮ್ಮ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ವೈಯಕ್ತಿಕ ಜಗಳವೇ ಅವರ ಮೇಲೆ ದಾಳಿಗೆ ಕಾರಣ ಎಂದವರು ಹೇಳಿದ್ದಾರೆ. ಈ ರಾಸಾಯನಿಕವನ್ನು ಎರಚುವುದಕ್ಕೆ 2,000 ರೂಪಾಯಿಯನ್ನು ನಿಗದಿಪಡಿಸಿದ್ದರು ಮತ್ತು ಅದರಲ್ಲಿ 1,000 ರೂಪಾಯಿಯನ್ನು ಮುಂಗಡವಾಗಿ ನೀಡಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಚಿನ್ನದ ದರ ದಿನದಿಂದ ದಿನಕ್ಕೆ ಭಾರೀ ಏರಿಕೆ ಕಾಣ್ತಾ ಇದ್ದು ಜನಸಾಮಾನ್ಯರಿಗೆ ಗಗನ ಕುಸುಮವಾಗಿ ಪರಿಣಮಿಸ್ತಾ ಇದೆ. ಮದುವೆ ಸೀಸನ್ ಈಗಾಗಲೇ ಪ್ರಾರಂಭ ಆಗಿದೆ. ಹೀಗಾಗಿ ಇದರ ನಡುವೆ ಚಿನ್ನದ ಬೆಲೆ ಏರುಗತಿಯಲ್ಲಿದ್ದು ಬೇಡಿಕೆ ವಾಪಸ್ ಆಗ್ತದ ಎಂದು ಆಭರಣ ಉದ್ಯಮ ಚರ್ಚೆ ಮಾಡ್ತಾ ಇದೆ. ಮುಂಬೈನ ಸ್ಪಾಟ್ ಬುಲಿಯನ್ ಮಾರುಕಟ್ಟೆಯಲ್ಲಿ ಚಿನ್ನ 10 ಗ್ರಾಂಗೆ ರೂಪಾಯಿ 90,500 ರೂಪಾಯಿಯಿಂದ 90,800 ರೂಪಾಯಿಗಳವರೆಗೂ ವಹಿವಾಟಾಗುತ್ತಿದೆ. ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿ ಪ್ರತಿ ಔನ್ಸ್ಗೆ $3,000 ದಾಟಿದ ಅಂತಾರಾಷ್ಟ್ರೀಯ ಚಿನ್ನದ ಬೆಲೆಗಳು ದೇಶೀಯ ಬೇಡಿಕೆಯ ಮೇಲೆ ಪರಿಣಾಮ ಬೀರಿವೆ. ಪ್ರಸ್ತುತ ಹೆಚ್ಚಿನ ಬೆಲೆಗಳಲ್ಲಿ ಪರಿಣಾಮದ ದೃಷ್ಟಿಯಿಂದ ಚಿನ್ನದ ಅತಿದೊಡ್ಡ ಖರೀದಿದಾರ ಸಮುದಾಯವಾಗಿರುವ ಕಡಿಮೆ ಮತ್ತು ಮಧ್ಯಮ ಆದಾಯದ ಜನರಿಗೆ ಚಿನ್ನ ಕೈಗೆಟುಕುವಂತಿಲ್ಲ ಎಂದು ಲಂಡನ್ ಮೂಲದ ಬುಲಿಯನ್ ಸಂಶೋಧನಾ ಸಂಸ್ಥೆ ಮೆಟಲ್ಸ್ ಫೋಕಸ್ನ ಪ್ರಧಾನ ಸಲಹೆಗಾರ ಚಿರಾಗ್ ಶೇತ್ ಹೇಳಿದ್ದಾರೆ. IIM ಅಹಮದಾಬಾದ್ನ ಇಂಡಿಯನ್ ಗೋಲ್ಡ್ ಪಾಲಿಸಿ ಸೆಂಟರ್ 2022ರಲ್ಲಿ ನಡೆಸಿದ ಸಮೀಕ್ಷೆಯ ಪ್ರಕಾರ ಶ್ರೀಮಂತರು ಮಾತ್ರ ಚಿನ್ನವನ್ನು ಖರೀದಿಸುತ್ತಾರೆ ಎಂಬ ಸಾಮಾನ್ಯ ಗ್ರಹಿಕೆಗೆ ವ್ಯತಿರಿಕ್ತವಾಗಿ 56% ಚಿನ್ನವನ್ನು ವಾರ್ಷಿಕವಾಗಿ 2 ಲಕ್ಷದಿಂದ 10 ಲಕ್ಷದವರೆಗೆ ಗಳಿಸುವ ಜನರು ಖರೀದಿಸಿದ್ದಾರೆ. ಬ್ರಿಟನ್ನಿನ ಆಕ್ಸ್ಫರ್ಡ್ನ ಹಂಗಾಮಿ ಚೇರ್ಮನ್ ಆಗಿ ಶಿಕ್ಷಣ ತಜ್ಞ ಮತ್ತು ಧಾರ್ಮಿಕ ವಿದ್ವಾಂಸ ದಿ ಮುಫ್ತಿ ಹಮೀದ್ ಪಟೇಲ್ ಆಯ್ಕೆಯಾಗಿದ್ದಾರೆ. ಇದೇ ಮೊದಲ ಬಾರಿ ಓರ್ವ ಧಾರ್ಮಿಕ ವಿದ್ವಾಂಸ ಬ್ರಿಟನ್ನಿನ ಶೈಕ್ಷಣಿಕ ಕ್ಷೇತ್ರವನ್ನು ನಿಯಂತ್ರಿಸುವ ಮತ್ತು ನಿರ್ವಹಿಸುವ ಆಕ್ಸ್ಫರ್ಡ್ನ ಚೇರ್ಮನ್ ಪದವಿಗೆ ಏರಿದ್ದಾರೆ. ತಾತ್ಕಾಲಿಕವಾಗಿ ಇವರನ್ನು ಈ ಆಯ್ಕೆ ಮಾಡಲಾಗಿದೆ. ಈಗಿನ ಅಧ್ಯಕ್ಷರು ಹುದ್ದೆಯನ್ನು ತೊರೆದ ಕಾರಣ ಇವರು ಈ ಹುದ್ದೆಗೆ ಆಯ್ಕೆಯಾಗಿದ್ದಾರೆ. 5 ತಿಂಗಳವರೆಗೆ ಇವರ ಹಂಗಾಮಿ ಅಧ್ಯಕ್ಷರಾಗಿರಲಿದ್ದಾರೆ. ಹಲವು ಇಸ್ಲಾಮಿಕ್ ಶಾಲೆಗಳು ಸೇರಿದಂತೆ ಸುಮಾರು 40 ಪ್ರೈಮರಿ, ಸೆಕೆಂಡರಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುತ್ತಿರುವ ಸ್ಟಾರ್ ಅಕಾಡೆಮಿಕ್ಸ್ ಟ್ರಸ್ಟ್ನ ಚೀಫ್ ಎಕ್ಸಿಕ್ಯೂಟಿವ್ ಕೂಡ ಇವರಾಗಿದ್ದಾರೆ. ಈ ಟ್ರಸ್ಟ್ನ ಅಧೀನದಲ್ಲಿ ಒಂದು ಕ್ರೈಸ್ತ ಶಾಲೆ ಮತ್ತು ಒಂದು ಗ್ರಾಮರ್ ಶಾಲೆಯನ್ನು ಕೂಡ ನಡೆಸಲಾಗುತ್ತಿದೆ. ಇವರ ಶಾಲೆಗಳಿಗೆ ಸಾಮಾಜಿಕವಾಗಿ ಭಾರಿ ಗೌರವವೂ ಇದೆ. ಪಶ್ಚಿಮ ಇಂಗ್ಲೆಂಡ್, ಪೂರ್ವ ಮಿಡ್ಲ್ಯಾಂಡ್ಸ್, ಲಂಡನ್ ಮುಂತಾದ ಕಡೆ ಇವರ ಶಾಲೆಗಳು ಕಾರ್ಯಾಚರಿಸುತ್ತಿವೆ. ಬಡ ಕುಟುಂಬಗಳ ವಿದ್ಯಾರ್ಥಿಗಳನ್ನು ಸಾಕುವುದು ಮತ್ತು ಅವರಿಗೆ ಉಚಿತವಾಗಿ ಶಿಕ್ಷಣ ಕೊಡುವ ಕೆಲಸವನ್ನು ಕೂಡ ಇವರ ಟ್ರಸ್ಟ್ ನಿರ್ವಹಿಸುತ್ತಿದೆ. ಮಸ್ಜಿದುಲ್ ಹರಾಮ್ ಮತ್ತು ಮಸ್ಜಿದುಲ್ ನಬವಿಯಲ್ಲಿ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಸುರಕ್ಷತೆಯ ದೃಷ್ಟಿಯಿಂದ ಬ್ರೇಸ್ಲೆಟ್ ಅನ್ನು ನೀಡಲಾಗುತ್ತೆ.
ಕಾಣೆಯಾದವರನ್ನ ಸುಲಭದಲ್ಲಿ ಪತ್ತೆ ಹಚ್ಚೋಕೆ ಈ ಬ್ರೇಸ್ಲೆಟ್ನಿಂದ ಸಾಧ್ಯವಾಗುತ್ತೆ. ಈ ಸುರಕ್ಷಿತ ಬ್ರೇಸ್ಲೆಟ್ ಸೇವೆಗಾಗಿ ಮಕ್ಕಾದ ಮಸೀದುಲ್ ಹರಾಮ್ನ 1ನೇ ಬಾಗಿಲಾಗಿರುವ ಮಾಲಿಕ್ ಅಬ್ದುಲ್ ಅಜೀಜ್ ಮತ್ತು 79ನೇ ಬಾಗಿಲಾಗಿರುವ ಮಾಲಿಕ್ ಫಹದ್ ಜೊತೆ ಸೇರಿ ಮೆಷಿನ್ಗಳನ್ನು ಸ್ಥಾಪಿಸಲಾಗಿದೆ. ಇದರ ಮೂಲಕ ಬಾರ್ಕೋಡ್ ಸಹಿತ ಬ್ರೇಸ್ಲೆಟ್ ಪ್ರಿಂಟ್ ಮಾಡಬಹುದಾಗಿದೆ. ಇದನ್ನ ಕೈಗೆ ಅಳವಡಿಸಿಕೊಂಡು ಮಕ್ಕಳು ಮಸೀದಿ ಪ್ರವೇಶಿಸಬೇಕು. ಮೊಬೈಲ್ ನಂಬರ್ ಸಹಿತ ಪೂರ್ಣ ಮಾಹಿತಿ ಈ ಬ್ರೇಸ್ಲೆಟ್ನಲ್ಲಿರಲಿದೆ. ನಿಮ್ಮ ಮಕ್ಕಳು ನಮ್ಮೊಂದಿಗೆ ಸುರಕ್ಷಿತರಾಗಿದ್ದಾರೆ ಎಂಬ ಕಾರ್ಯಕ್ರಮದ ಭಾಗವಾಗಿ ನರ್ಸರಿ ಸಹಿತ ಹಲವು ಸೇವೆಗಳನ್ನು ಮಕ್ಕಳಿಗೆ ನೀಡುವ ಪ್ರಯತ್ನ ನಡೆಸಲಾಗುತ್ತಿದೆ. ಹಿರಿಯರಿಗೆ ನಮಾಜ್ಗಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿದೆ. 7,000ಕ್ಕಿಂತಲೂ ಅಧಿಕ ಸ್ವಯಂ ಸೇವಕರು ಹರಾಮ್ನ ಒಳಗೂ ಹೊರಗೂ ಸಿದ್ಧವಾಗಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿರುವ ಭಾರತ ಮೂಲದ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಸಹ ಗಗನಯಾತ್ರಿ ಬುಚ್ ವಿಲ್ಮೋರ್ ಭೂಮಿಗೆ ಮರಳುವ ದಿನಾಂಕ ನಿಗದಿಯಾಗಿದೆ. ಈ ಗಗನಯಾತ್ರಿಗಳಿಗೆ ಭೂಮಿಗೆ ಬಂದ ಮೇಲೆ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವುದಕ್ಕೆ ತೊಂದರೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಕಳೆದ 9 ತಿಂಗಳಿನಿಂದ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿಕೊಂಡಿರುವ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಅವರು ಈ ಮೊದಲು ಮಾರ್ಚ್ 19ರ ಬೆಳಗ್ಗೆ 3:27ಕ್ಕೆ ಭೂಮಿಗೆ ಮರಳುವುದಾಗಿ ನಿಗದಿಯಾಗಿತ್ತು. ಆದರೆ ಪ್ರತಿಕೂಲ ಹವಾಮಾನದಿಂದಾಗಿ ಮಾರ್ಚ್ 18ರ 6 ಗಂಟೆ ಸುಮಾರಿಗೆ ಫ್ಲೋರಿಡಾ ಕರಾವಳಿಯಲ್ಲಿ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ರಾಫ್ಟ್ ಬಾಹ್ಯಾಕಾಶ ನೌಕೆಯಲ್ಲಿ ಇಳಿಯಬಹುದು ಎಂದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ತಿಳಿಸಿದೆ. ಮಂಗಳವಾರ ಭೂಮಿಗೆ ಮರಳಲಿದ್ದಾರೆ. ಈ 4 ಗಗನಯಾತ್ರಿಗಳನ್ನು ಹೊತ್ತ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ರಾಫ್ಟ್ ಬಾಹ್ಯಾಕಾಶ ನೌಕೆ ಭಾನುವಾರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಿದೆ. ಕಳೆದ 9 ತಿಂಗಳಿನಿಂದ ಬಾಹ್ಯಾಕಾಶದಲ್ಲಿರುವ ಈ ಗಗನಯಾತ್ರಿಗಳಿಗೆ ಭೂಮಿಗೆ ಬಂದ ಮೇಲೆ ಇಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಳುವುದಕ್ಕೆ ತೊಂದರೆ ಆಗಲಿದೆ. ಹೀಗಾಗಿ ವಿಲಿಯಮ್ಸ್, ವಿಲ್ಮೋರ್ ಇಬ್ಬರು ದೈಹಿಕ ತೊಂದರೆಗಳನ್ನು ಅನುಭವಿಸಲಿದ್ದಾರೆ. ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.